ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕಾ ಘಟಕದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿ. ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯನ್ನ ನೀಡುತ್ತಿರುವ ಎಂಇಎಸ್ನ ಗುಂಡಾ ರೌಡಿ ಶುಭಂ ವಿಕ್ರಾಂತ್ ಶೇಳ್ಕೆ ಈತ ಬೆಳಗಾವಿಯಲ್ಲಿ ಈತನ ಕುಮ್ಮಕ್ಕಿನಿಂದ ಪದೇ ಪದೇ ಎಂಇಎಸ್ನ ನಾಲಾಯಕರು ಕನ್ನಡ ನಾಡು ನುಡಿ ವಿಚಾರದಲ್ಲಿ ಹಾಗೂ ಕನ್ನಡ ಹೋರಾಟಗಾರರ ವಿಚಾರದಲ್ಲಿ ಪ್ರಚೋದನೆ ಹೇಳಿಕೆ ನೀಡಿಕೊಂಡು ಕನ್ನಡ ಮತ್ತು ಮರಾಠಿ ಜನರಲ್ಲಿ ದ್ವೇಷದ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಎಂಇಎಸ್ನ ಪುಂಡ ಶುಭಂ ವಿಕ್ರಾಂತ್ ಶೇಳ್ಕೆ ಈತನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದು, ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕಾ ಅಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್, ಉಪಾಧ್ಯಕ್ಷ ಗಣೇಶ್ ದೊಡ್ಡಮನಿ, ಗೌರವಾಧ್ಯಕ್ಷ ಜಹೂರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಅರಮನಿ, ಗಾಯತ್ರಿ ದೇವಿ, ದೇವಾಂಗ ಮಠ್, ದೀಪಾ ತಿಳಗಂಜಿ, ಪದಾಧಿಕಾರಿಗಳಾದ ಹನುಮಂತ್ ಕಲಗೋಡ್, ಕೃಷ್ಣ ರಾಥೋಡ್ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಘಟಕದ ವತಿಯಿಂದ ಇವತ್ತಿನ ದಿನ ಒಂದು ಪ್ರತಿಭಟನೆ ಜೊತೆಗೆ ಒಂದು ಮನವಿಯನ್ನು ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಬೆಳಗಾವಿ ಒಂದು ಗಡಿಭಾಗವಾಗಿರುವಂಥ ಬೆಳಗಾವಿಯಲ್ಲಿ ಎಂಇಎಸ್ಸಿನ ಮುಖಂಡ ಶುಭಂ ಶೇಳ್ಕೆ ಎನ್ನುವಂಥ ಒಂದು ವೈರಸ್ ಇದು ರೌಡಿ ಶೀಟರ್ ಆಗಿರುವಂಥ ಪುಂಡ ಇವತ್ತು ಬೆಳಗಾವಿಯಲ್ಲಿ ಭಾಳಷ್ಟು ಗಡಿಭಾಗದಲ್ಲಿ ಆಗಿರ್ಬೋದು, ಬೆಳಗಾವಿ ಸೆಂಟ್ರದಲ್ಲಿ ಆಗಿರ್ಬೋದು, ಮರಾಠಿಗರು ಮತ್ತು ಕನ್ನಡಿಗರು ಭಾಳ ಆತ್ಮೀಯತೆಯಿಂದ ಇವತ್ತು ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಎಂಇಎಸ್ಸಿನ ಪುಂಡರಾಗಿರುವಂಥ ಶುಭಂ ಶೇಳ್ಕೆ ಅವರು ಪ್ರತಿದಿನ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಮರಾಠಿ ಕಾನೂನಿನ ಸುವ್ಯವಸ್ಥೆಯನ್ನು ಕೂಡ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಇಂಥ ವ್ಯಕ್ತಿಯನ್ನು ಇವತ್ತು ಕರ್ನಾಟಕದ ಒಂದು ಬೆಳಗಾವಿಯಲ್ಲಿ ಭಾಳಷ್ಟು ನಮ್ಮ ಕನ್ನಡ ಪರ ಹೋರಾಟಗಾರರು ಪ್ರತಿ ದಿವಸ ಏನು ಹೋರಾಟ ಮಾಡ್ತಾರಲ್ಲ ಅದಕ್ಕೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟು ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಅಂಥ ವ್ಯಕ್ತಿಯನ್ನು ರೌಡಿ ಶೀಟರ್ ಓಪನ್ ಮಾಡಿ ಈ ರಾಜ್ಯದಿಂದ ಮತ್ತು ಗಡಿಪಾರ ಮಾಡಿ ಅವನಿಗೆ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಯಾಕಂದರೆ ಇವತ್ತು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ಭಾಳಷ್ಟು ಇವತ್ತು ರಕ್ಷಣಾ ವೇದಿಕೆ ಹುಟ್ಟಿದಾಗಲೂ ಕೂಡ ಬೆಳಗಾವಿಯ ಒಂದು ಗಡಿ ಕಾಯುವ ಒಂದು ಯೋಧನಂತೆ ನಾರಾಯಣಗೌಡರು ಭಾಳಷ್ಟು ಬೆಳಗಾವಿ ವಿಷಯದಲ್ಲಿ ಧ್ವನಿಯನ್ನು ಎತ್ತಾರೆ. ಅದೇ ರೀತಿಯಾಗಿ ಈ ಪುಂಡನನ್ನು ಕೂಡ ಬೆಳಗಾವಿಯಿಂದ ಗಡಿಪಾರು ಮಾಡಲಿಕ್ಕೆ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ನಾವು ರಾಮದುರ್ಗ ತಾಲೂಕದ ಘಟಕದ ವತಿಯಿಂದ ಮತ್ತು ರಾಮದುರ್ಗ ತಾಲೂಕಿನ ಉಳಿದ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವರು ಮತ್ತೆ ಬೆಳಗಾವಿಗೆ ಬಂದು ಉಗ್ರ ಹೋರಾಟ ಮಾಡಲಿಕ್ಕೆ ಪ್ರತಿಯೊಂದು ಮೂಲೆ ರಾಜ್ಯದಿಂದ ಪ್ರತಿಯೊಬ್ಬರನ್ನು ಕರೆಸಿ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರ ಅವಕಾಶ ಕೊಡದೆ ಇವತ್ತು ಅಂಥವನನ್ನು ಗಡಿಪಾರ ಮಾಡಿ ರೌಡಿ ಶೀಟರ್ ಓಪನ್ ಮಾಡಿದರೆ ಭಾಳಷ್ಟು ಇವತ್ತು ಬೆಳಗಾವಿಯಲ್ಲಿ ಇರುವಂಥ ಮರಾಠಿಗರು ಮತ್ತು ಕನ್ನಡಿಗರು ಭಾಳಷ್ಟು ಜೀವನವನ್ನು ಸೊಗಸಾಗಿ ಸಾಗಿಸುವಂಥ ವ್ಯವಸ್ಥೆ ಆಗತ್ತೆ ಹೇಳಿ ಈ ತಹಸೀಲ್ದಾರ್ ಮನವಿ.